ಮನಿ ಮಾತು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾವು ಒಂದೊಂದು ಕಾಯಿನ್ಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಅಂದರೆ ನಮ್ಮ ತಂಡ ಎಲ್ಲ ಸೇರಿ ಎಲ್ಲ ಕಾಯಿನ್ಗಳನ್ನು ಒಂದು ಜಾಲತಾಣದಲ್ಲಿ ಅಂದರೆ ಒಂದು ವೆಬ್ಸೈಟಲ್ಲಿ ಹಾಕಿ ಎಲ್ಲ ಕಾಯಿನ್ಗಳನ್ನು ನಿಮಗೆ ಉಚಿತವಾಗಿ ಅವುಗಳ ಬಗ್ಗೆ ನೋಡುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ನೀವು ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಾಯಿನ್ಗಳನ್ನು ನೀವು ಕಂಡುಹಿಡ್ಕೋಬೋದು. ಯಾವುದು ವೆಬ್ಸೈಟ್ ಅಂದರೆ ಇಲ್ಲಿ ನಾವು ಟೈಪ್ ಮಾಡಿದ್ದೀವಿ ನೋಡ್ರಿ, ಮಿಂಟೆಡ್ ವಿಸ್ಡಮ್ ಅಂತ. ಮಿಂಟೆಡ್ ವಿಸ್ಡಮ್ ಅಂತ ಈ ಕಾಯಿನ್ ಬಗ್ಗೆ ಇರತಕ್ಕಂಥ ಈ ಒಂದು ಜಾಲತಾಣವನ್ನು ನಾವು ಈ ರೀತಿ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ವೆಲ್ಕಮ್ ಟು ಮಿಂಟೆಡ್ ವಿಸ್ಡಮ್ ಅಂತ ನೀವು ಇದರ ತಕ್ಷಣ ಬರುತ್ತೆ. ಇಲ್ಲಿ ನಿಮಿಸ್ ಗೈಡ್ ಅಂತ ಇದೆ, ಮತ್ತು ಇಂಡಿಯನ್ ಕಾಯಿನ್ಸ್ ಅಂತಕ್ಕಂಥದ್ದಿದೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಮುಖ್ಯವಾಗಿ ನಿಮಿಸ್ ಗೈಡ್ ಅಂತ ಇದೆ, ಮತ್ತು ಇಲ್ಲಿ ಕಾಯಿನ್ಸ್ ಅಂತ ಇದೆ. ಇಲ್ಲಿ ಶಾಪ್, ಮತ್ತು ಇಲ್ಲಿ ಶಾಪ್ ಅಂದರೆ ಬರೀ ಕೊಳ್ಳೋದಷ್ಟೇ ಅಲ್ಲ, ಕೊಳ್ಳೋದು, ಮಾರೋದು ಮತ್ತು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕಂತಿದ್ದೀವಿ. ಸದ್ಯಕ್ಕೆ ಇದಿನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಮುಂದೆ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ನಿಮಗೆ ಮುಂದೆ ಅಪ್ಡೇಟ್ ಮಾಡಿಕೊಡ್ತೀವಿ. ಈ ಕಾಯಿನ್ಸ್ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ನಿಮಿಸ್ ಗೈಡ್ ಅಂದರೆ ಇದರಲ್ಲಿ ನಾವು ನೋಡಿದ್ರೆ ಇಲ್ಲಿ ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ನ ಬಗ್ಗೆ, ಈ ಕಾಯಿನ್ಸ್ ಬಗ್ಗೆ, ಇದರ ಹಿಂದೆ ಇರ್ತಕ್ಕಂಥ ಒಂದು ಸ್ಟಡಿ ಬಗ್ಗೆ ಇಲ್ಲಿ ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಅಂದರೆ ಒಂದು ಕಾಯಿನ್ ಅಂದರೆ ಅಬ್ಸರ್ವ್ ಸೈಡ್ ಅಂದರೆ ಯಾವುದು, ರಿವರ್ಸ್ ಸೈಡ್ ಅಂದರೆ ಯಾವುದು, ಮಿಂಟ್ ಮಾರ್ಕ್ ಎಲ್ಲಿರುತ್ತೆ, ಡೇಟ್ ಎಲ್ಲಿರುತ್ತೆ, ಅದರ ಎಡ್ಜ್ ಅಂದರೆ ಏನು, ಮತ್ತು ಇವೆಲ್ಲವನ್ನು ಕೂಡ ಇಲ್ಲಿ ವಿವರಿಸ್ತಕ್ಕಂಥ ಕೆಲಸ, ಮತ್ತು ಕಾಯಿನ್ನ ಸೈಜು, ಶೇಪು ಮತ್ತು ಮೆಟಲ್ಲು ಇವೆಲ್ಲವನ್ನು ಕೂಡ ನಾವಿಲ್ಲಿ ಮಾತಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇಲ್ಲಿ ಕೆಲವು ಎಡ್ಜ್ ವೆರೈಟಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಬಾಂಬೆ ಮಿಂಟು ಅಥವಾ ಮುಂಬೈ ಮಿಂಟು, ಕಲ್ಕತ್ತಾ ಮಿಂಟು ಅಥವಾ ಕೋಲ್ಕತ್ತಾ ಮಿಂಟು, ಹೈದರಾಬಾದ್ ಮಿಂಟು ಮತ್ತು ನೋಯ್ಡಾ ಮಿಂಟು ಇವುಗಳ ಬಗ್ಗೆ ಇರ್ತಕ್ಕಂತಹ ಇವು ಯಾವ್ಯಾವ ಇಯರಲ್ಲಿ ಯಾವ್ಯಾವ ರೀತಿಯಲ್ಲಿ ಇದ್ದು ಅಂತಕ್ಕಂಥದ್ದನ್ನು ಇಲ್ಲಿ ವಿವರವಾಗಿ ನಾವು ವಿವರಿಸಿದ್ದೀವಿ. ಇದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ನೋಡಬಹುದು. ಮತ್ತು ಕೆಲವು ಫಾರಿನ್ ಮಿಂಟುಗಳು ಕೂಡ ಬಂದಿದ್ವು. ಇವು ಭಾರತದ ಕಾಯಿನ್ಗಳೇ. ಅವುಗಳಲ್ಲಿ ಇರ್ತಕ್ಕಂತಹ ನೋಡ್ರಿ, ಇಲ್ಲಿ 1997 ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಅದು ಸ್ಟಾರ್ ಮಿಂಟ್ ಮಾರ್ಕ್ ಇದೆ. ಆದರೆ ಅದು ಹೈದರಾಬಾದ್ ಮಿಂಟ್ ಅಲ್ಲ, ಎಡ್ಜಿಗಿದೆ, ಸಿಯೋಲ್ ಸೌತ್ ಕೊರಿಯಾದ ಕಾಯಿನು. ಈ ರೀತಿಯ ಎಲ್ಲ ಕಾಯಿನು, ನಿಮ್ಮ ಫೇವ್ರೇಟ್ ಮಿಂಟ್ ಮಾರ್ಕ್ನ ಕಾಯಿನ್ ಹಿಟನ್ UK ಇಂದ ಬಂದಿರತಕ್ಕಂಥ ಕಾಯಿನ್, ₹1 ಕಾಯಿನ್ ಇದೆಯಲ್ಲ 1985, ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇವುಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿನೂ ಕೂಡ ನೀವು ಈ ವೆಬ್ಸೈಟಲ್ಲಿ, ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೆಟಲ್ ಕಂಪೋಸಿಷನ್ನ ಕೂಡ ಯಾವ್ಯಾವ ಬ್ರಾಂಜ್ ಅಂದರೆ ಕಾಪರ್, ಅಲ್ಯೂಮಿನಿಯಂ ಇರುತ್ತೆ ಮತ್ತು ನಿಕ್ಕಲ್ ಇರುತ್ತೆ ಅಂತಕ್ಕಂಥದ್ದನ್ನು, ಕಾಪರ್ ನಿಕ್ಕಲ್ ಅಂದರೆ ಕಾಪರ್ ಎಷ್ಟಿರುತ್ತೆ, ನಿಕ್ಕಲ್ ಎಷ್ಟಿರುತ್ತೆ ಅಂತಕ್ಕಂಥ ಮೆಟಲ್ ಕಂಪೋಸಿಷನ್ನ ಬಗ್ಗೆಯೂ ಕೂಡ ಇಲ್ಲಿ ನಾವು ವಿವರಿಸಿದ್ದೀವಿ. ಮತ್ತು ಪೈಗೂ, ಪೈಸೆಗೂ, ಆನಾಗೂ, ರುಪಿಗೂ ಇರ್ತಕ್ಕಂತಹ ಪರಸ್ಪರ ಸಂಬಂಧಗಳನ್ನು ನಾವಿಲ್ಲಿ ಮಾತಾಡಿದ್ದೀವಿ. ಹಾಗೆಯೇ ₹2 ಕಾಯಿನ್, ₹5 ಕಾಯಿನ್, ₹10 ಕಾಯಿನ್, ಅದಕ್ಕಿಂತ ಮುಂಚೆ ₹15 ಕಾಯಿನ್ ಕೂಡ ಬರ್ತಾಯಿತ್ತು ಬ್ರಿಟಿಷ್ ಇಂಡಿಯಾದ ಕಾಲದಲ್ಲಿ, ₹20 ಕಾಯಿನ್ ಮತ್ತು 2 ಮೊಹರ್ಸ್ ಅಂತಕ್ಕಂಥ ಕಾಯಿನ್ ಬಗ್ಗೆಯೂ ಕೂಡ ಇಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇವೆಲ್ಲವೂ ಕೂಡ ಇಲ್ಲಿ ಕಾಯಿನ್ನ ನೋಡಿ, ಮೇಲೆ ಪೂರು, ಗುಡ್, ಫೈನು, ವೆರಿ ಫೈನು, ಎಕ್ಸ್ಟ್ರಾ ಫೈನು, ಅನ್ಸರ್ಕ್ಯುಲೇಟೆಡ್ ಅಂದರೆ UNC ಕಂಡೀಷನ್ ಅಂತ ಏನು ಮಾತಾಡ್ತೀವೋ ನಾವು ಪದೇ ಪದೇ, ಅವುಗಳ ಒಂದು ವಿವರಣೆಯನ್ನು ನಾವಿಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅಂದರೆ ಒಟ್ಟಾಗಿ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ದಂಗೆ, ಮತ್ತು ಇದರಲ್ಲಿ ನಾವು ಹಿಂದೆ ಕೂಡ ಮಾತಾಡಿದ್ವಿ, ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ತಿದ್ದಾರೆ, ಮತ್ತು ಡಿಗ್ರಿಗಳನ್ನು ಮಾಡ್ತಿದ್ದಾರೆ, ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಯೂನಿವರ್ಸಿಟಿಗಳು, ಭಾರತದ ಕೆಲವು ವಿಶ್ವವಿದ್ಯಾಲಯಗಳು ಇವುಗಳ ಬಗ್ಗೆನೇ, ಅಂದರೆ ಈ ಹಳೆಯ ಕಾಯಿನ್ಗಳ ಬಗ್ಗೆ ಇರ್ತಕ್ಕಂತಹ ನ್ಯೂಮಿಸ್ಮ್ಯಾಟಿಕ್ ಬಗ್ಗೆ PhDಯನ್ನು ಕೂಡ ಪ್ರದಾನ ಮಾಡಿರ್ತಕ್ಕಂತಹ ಒಂದು ಉದಾಹರಣೆಗಳು ಇದ್ದಾವೆ. ಈಗ ನಾವು ಇಲ್ಲಿಂದ ಇಂಡಿಯನ್ ಕಾಯಿನ್ಸ್ನ ಕಡೆಗೆ ಹೋಗೋಣಂತೆ. ಇಂಡಿಯನ್ ಕಾಯಿನ್ಸಲ್ಲಿ ಮುಖ್ಯವಾಗಿ ನಾವು ಇನ್ನು ಮುಘಲ್ಲು ಮತ್ತು ಮೆಡಿವಿಲ್ಲು ಮತ್ತು ಆನ್ಸಿಯಂಟ್ ಕಾಯಿನ್ಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣಂತೆ. ಈಗ ಮುಖ್ಯವಾಗಿ ಬ್ರಿಟಿಷ್ ಇಂಡಿಯಾ ಕಾಯಿನ್ಸು ಹಾಗೆಯೇ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸು ಇವೆರಡು ವಿಧಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇನ್ನು ಕಮೆಮೊರೇಟಿವ್ ಕಾಯಿನ್ಸ್ ಬಗ್ಗೆ ತಕ್ಷಣದಲ್ಲೇ ನಿಮ್ಮ ಒಂದು ಪ್ರೋತ್ಸಾಹದಿಂದ ಈ ಒಂದು ಕೈಂಕರ್ಯ ಮುಂದುವರೆದ್ರೆ ಅವನ್ನು ಕೂಡ ಪರಿಚಯಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಪ್ರೆಸ್ ಮಾಡಿದರೆ ಇಲ್ಲಿ ಮತ್ತೆ ನಾವು ಎಲ್ಲಿಗೆ ಹೋಗ್ತೀವಿ, ಅರ್ಲಿ ರಿಪಬ್ಲಿಕ್ ಕಾಯಿನ್ಸ್, ಇಂಡಿಯಾ ಕಾಯಿನ್ಸ್ ಕಡೆ ಹೋಗ್ತೀವಿ. ಅಂದರೆ ಆಣ ಸೀರೀಸ್ನ ಕಾಯಿನ್ಸ್ ಏನಿತ್ತೋ ಆ ಒಂದು ಎರಾಗಿ ನಾವು ಹೋಗ್ತೀವಿ. ಅಲ್ಲಿರ್ತಕ್ಕಂತಹ ಈ 1 ಪೈಸೆ ಕಾಯಿನಿಂದ ಹಿಡಿದು ಅಲ್ಲಿದ್ದಂತಹ ಎಲ್ಲ ಕಾಯಿನ್ಗಳ ಬಗ್ಗೆ, ಅಂದರೆ ಈ ಆಣ ಕಾಯಿನ್ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮುಖ್ಯವಾಗಿ
ಇಲ್ಲಿ ನೋಡ್ರಿ ಗುಡ್ ಅಂತಕ್ಕಂಥದ್ದು 50 ರೂಪೀಸು, ಫೈನ್ 100 ರೂಪೀಸು, ವೆರಿ ಫೈನ್ 200 ರೂಪೀಸು, ಎಕ್ಸ್ಟ್ರಾ ಫೈನ್ 250 ರೂಪೀಸು, UNC ಕಂಡೀಷನಲ್ಲಿ 600 ರೂಪೀಸ್ ಅಂತಕ್ಕಂಥದ್ದು 1950ಯ ಒಂದು ಕಾಯಿನ್ ಬಗ್ಗೆ ನಾವಿಲ್ಲಿ ವಿವರಿಸ್ತಾ ಇದ್ದೀವಿ. ಹಾಗೆಯೇ ಆ ಅಬ್ಸರ್ವ್ ಸೈಡಲ್ಲಿ ಏನಿದೆ, ಮತ್ತು ಅದರ ಲೆಜೆಂಡ್ ಏನು, ಆ ಅಶೋಕ ಲೇನ್ ಕ್ಯಾಪಿಟಲ್ ಏನು, ಅದರ ಡಿಸೈನಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂಥ ಇವೇನು, ಮತ್ತು ಯಾವ ವರ್ಷದಲ್ಲಿ ಬಂತು, ಯಾವ ಸೈಜಲ್ಲಿ ಬಂತು, ಯಾವ ಶೇಪಲ್ಲಿ ಬಂತು, ಯಾವ ವೇಟಲ್ಲಿ ಬಂತು, ಯಾವ ಮೆಟಲ್ ಕಂಪೋಸಿಷನಲ್ಲಿ ಬಂತು, ಮತ್ತು ಮಿಂಟೆಡ್ ಟೆಕ್ನಿಕ್ಸ್ ಅಂತ ಇರುತ್ತೆ ಮಿಲ್ಲೆಡ್ ಅಂತಕ್ಕಂಥದ್ದು, ಅದನ್ನು ಕೂಡ ಇಲ್ಲಿ ನಾವು ಮಾತಾಡೋಂತಹ ಪ್ರತಿ ನಾಣ್ಯದ ಬಗ್ಗೆನೂ ಕೂಡ ಮಾತಾಡೋಂತಹ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಹೀಗೆ ಈ ಆಣ ಸೀರೀಸ್ನ ಈ ಒಂದು ನಾಣ್ಯಗಳ ಬಗ್ಗೆ, ಮತ್ತು ಇದು 1/4 ರೂಪಿ ಬಗ್ಗೆ, ಅಂದರೆ ಹಿಂದೆ ಬರ್ತಕ್ಕಂಥ 4 ಆಣೆ ಬಗ್ಗೆ ಮಾತಾಡಿದ್ದೀವಿ, 8 ಆಣೆ ಬಗ್ಗೆ ಮಾತಾಡಿದ್ದೀವಿ. ಹಾಗೆಯೇ 54, 50 ಇವುಗಳ ಒಂದು ಕಾಯಿನ್ ಬಗ್ಗೆ ನಾವು ಮಾತಾಡಿದ್ದೀವಿ. ಹಾಗೆಯೇ ಇಲ್ಲಿ ಕೂಡ ನಾವು ಈ ಒಂದು ಪೈಸೆ, ಈಗ ರಿಪಬ್ಲಿಕ್ ಇಂಡಿಯಾ ಕಾಯಿನ್ನ ನೆಕ್ಸ್ಟ್ ಅಂದರೆ 100 ಪೈಸೆಗೆ 1 ರೂಪಾಯಿ ಆಯ್ತಲ್ವ ಆಣ ಸೀರೀಸಿಂದ, ಅಲ್ಲಿಂದ ಮುಂದಕ್ಕೆ ನಾವು ಹೋದರೆ 1957ರಿಂದ 1961ವರೆಗೂ ಬಂದಂತಹ 1 ನಯಾ ಪೈಸಾ ಅಂದರೆ 1 ನಯಾ ಪೈಸೆ ಬಗ್ಗೆನೂ ಕೂಡ ಇಲ್ಲಿ ವಿವರವಾಗಿ ಮಾತಾಡಿದ್ದೀವಿ. ಹೀಗೆ ಇದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ನೀವು mintedwisdom.comಗೆ ನೀವು ಭೇಟಿ ಕೊಟ್ಟರೆ ಈ ರೀತಿಯ ಅಷ್ಟು ಕಾಯಿನ್ಗಳ ಅಷ್ಟು ವಿಷಯಗಳನ್ನು ನೀವು ಕೂಲಂಕುಷವಾಗಿ ಸಂಪೂರ್ಣವಾಗಿ ತಿಳಿಬೋದು. ಯಾವ ವರ್ಷದಲ್ಲಿ ಯಾವ್ಯಾವ ಮಿಂಟ್ಗಳಲ್ಲಿ ಬಂತು, ಯಾವ ಮಿಂಟ್ಗಳಲ್ಲಿ ಆ ಕಾಯಿನು ಸ್ಕೇರು, ಕಾಮನ್ನು, ರೇರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಇದರ ವಿಶೇಷಗಳನ್ನು ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಈಗ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾದಲ್ಲಿ ನೀವೇನು ತಿಳ್ಕೊಳ್ತೀರೋ ಆ ಒಂದೊಂದು ವಿವರಗಳು ಕೂಡ ಇಲ್ಲಿ ಈ ಒಂದು ನಾಣ್ಯದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಇದೆಲ್ಲವೂ ಕೂಡ ಹೇಗಿದೆ, ಇದರ ಇಂಟರ್ಫೇಸ್ ಹೇಗಿದೆ, ಇದು ನಿಮಗೆ ಎಷ್ಟು ಮಟ್ಟಿಗೆ ಇದು ನಮ್ಮ ಒಂದು ಈ ಪ್ರಯತ್ನ ಸರಿ ಅನಿಸುತ್ತೆ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡೋದ್ರ ಮೂಲಕ ನೀವು ಇದರ ಅನುಭವವನ್ನು ಪಡೆದು ನಮಗೂ ಕೂಡ ಇದರ ಕುಂದುಕೊರತೆಗಳಿದ್ರೂ ಕೂಡ ಪರವಾಗಿಲ್ಲ, ಅವುಗಳ ಬಗ್ಗೆನೂ ಕೂಡ ತಪ್ಪದೇ ನಮಗೆ ಮೆಸೇಜ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಅಂತ ನಿಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ. ಇದೊಂದು ಸಿಂಪಲ್ ಪ್ರಯತ್ನ ಆಗಿತ್ತು ನಮ್ಮದು. ಇಲ್ಲಿ ಹೋಮ್ ಅಂತ ಇದೆ ನೋಡ್ರಿ, ಇಲ್ಲಿ ನಾವು ಹೋಗಿ ಇಲ್ಲಿ ತಲುಪ್ತೀವಿ. ಇಲ್ಲಿ ನಾಣ್ಯಗಳನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ನೋಟ್ಗಳ ಬಗ್ಗೆನೂ ಕೂಡ ನಾವು ಮಾತಾಡೋರಿದ್ದೀವಿ, ಮತ್ತು ಕಮಮರೇಟಿವ್ ಕಾಯಿನ್ಗಳ ಬಗ್ಗೆ ಮಾತಾಡೋರಿದ್ದೀವಿ, ಮತ್ತು ನಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳನ್ನು ಎಕ್ಸ್ಚೇಂಜ್ ಮಾಡೋದು ಅಥವಾ ಮಾರೋದು ಅಥವಾ ಕೊಳ್ಳೋದ್ರ ಬಗ್ಗೆನೂ ಕೂಡ ಇಲ್ಲಿ ಮುಂದೆ ಮಾತಾಡೋರಿದ್ದೀವಿ. ಇವೆಲ್ಲವೂ ಕೂಡ ನಿಮಗೋಸ್ಕರ ನಾವು ತಿಂಗಳುಗಟ್ಟಲೆ ಮಾಡಿರ್ತಕ್ಕಂತಹ ಒಂದು ಕಷ್ಟದ ಪರಿಣಾಮವಾಗಿ, ಶ್ರಮದ ಫಲವಾಗಿ ಈ ಒಂದು ವೆಬ್ಸೈಟ್ ಇವತ್ತು ನಿಮ್ಮ ಮುಂದಿದೆ. ಇದನ್ನು ನೀವು ಹೇಗೆ ಸ್ವಾಗತಿಸ್ತೀರಾ ಅನ್ನೋದ್ರ ಮೇಲೆ ನೆಕ್ಸ್ಟ್ ಇದರ ಬೆಳವಣಿಗೆ ನಿಂತಿದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾಣ್ಯ ನೋಟುಗಳ ಬಗ್ಗೆ, ಅವುಗಳ ವಿಶೇಷತೆ ಬಗ್ಗೆ ಮಾತಾಡ್ತಾ ನಾವು ಸಿಗೋಣಂತೆ. ತಪ್ಪದೆ ಮಿಂಟೆಡ್ ವಿಸ್ಡಮ್ ಈ ಒಂದು ವೆಬ್ಸೈಟ್ಗೆ ನೀವು ಈ ಜಾಲತಾಣಕ್ಕೆ ಭೇಟಿ ಕೊಟ್ಟು ಇದರ ಒಂದು ಲಾಭವನ್ನು ಪಡೀರಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ತಮಗೆಲ್ಲ ಹಾರ್ದಿಕ ಧನ್ಯವಾದಗಳು.